ಪೆಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಸುಲೇಮಾನ್ ಶಾನನ್ನ ಭಾರತೀಯ ಸೇನೆ ನಿನ್ನೆ ಆಪರೇಷನ್ ಮಹಾದೇವ ಕಾರ್ಯಾಚರಣೆಯ ಮೂಲಕ ಈಗ ಹತ್ಯೆಯನ್ನ ಮಾಡಿದೆ. ಈ ಒಂದು ಪೆಹಲ್ಗಾಮ್ ದಾಳಿಯಲ್ಲಿ ಬೆಂಗಳೂರಿನ ಭರತ್ ಭೂಷಣ್ ಕೂಡ ಉಗ್ರರ ಗುಂಡೇಟಿಗೆ ಬಲಿಯಾಗಿದ್ರು. ಈಗ ಪಬ್ಲಿಕ್ ಟಿವಿ ಜೊತೆ ಭರತ್ ಭೂಷಣ್ ಅವರ ಮಾವ ಸೀತಾರಾಮ್ ಅವರಿದ್ದಾರೆ, ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಕೊನೆಗೂ ಕೂಡ ಇಷ್ಟೆಲ್ಲ ದಾಳಿಯ ಪ್ರಮುಖ ರೂವಾರಿ ಮಾಸ್ಟರ್ ಮೈಂಡ್ ಭಾರತೀಯ ಸೇನೆಯ ಗುಂಡೇಟಿಗೆ ಬಲಿಯಾಗಿದ್ದಾನೆ. ಈ ವಿಚಾರ ಯಾವಾಗ ಗೊತ್ತಾಯಿತು, ಜೊತೆಗೆ ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀರಿ ಸರ್? ನಿನ್ನೆ ಸಂಜೆ ಗೊತ್ತಾಯಿತು ಈ ವಿಷಯ. ಮತ್ತು ಅವರ ಆ ಫೋಟೋಗ್ರಾಫ್ ಸಮೇತ ಕೆಲವು ಫ್ರೆಂಡ್ಸು ಮತ್ತು ಮೀಡಿಯಾ ಸರ್ಕಲಿಂದ ಗೊತ್ತಾಯಿತು ನಮಗೆ. ಸೊ ನಾವು ಭರತ್ ಭೂಷಣ್ ಕಳ್ಕೊಂಡು ಈಗಾಗಲೇ 2 months ಆಯಿತು. ಸೊ ಅದಾದ ನಂತರ ಆಪ್ರೇಷನ್ ಸಿಂಧೂರ್ ಆಯಿತು. ವಿ ಆರ್ ವೆರಿ ಹ್ಯಾಪಿ. ಆ ಸಿಂಧೂರಲ್ಲೇ ಸುಮಾರು ಟೆರರಿಸ್ಟ್ಗಳು ಹೋದರು. ಅದಾದ ನಂತರ ಈಗ ಮಾಸ್ಟರ್ ಮೈಂಡ್ ತೀರ್ಕೊಂಡಿರೋದು ಇದು ನಮಗೆ ಟೆರರಿಸ್ಟ್ ನಮ್ಮ ಮಿಲ್ಟ್ರಿ ಅಟ್ಯಾಕಿಂದ ಆಗಿರೋದು ನಮಗೆ ಖುಷಿ ತಂದಿದೆ. ಮತ್ತು ನಾವು ಚಿರಋಣಿಯಾಗಿರ್ತೇವೆ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಹಾಗೂ ಡಿಫೆನ್ಸ್ ಪರ್ಸನಲ್ಸ್ಗೆ. ಮತ್ತು ನಮ್ಮ ಯೋಧರು ಇರಲಿಲ್ಲ ಅಂದರೆ ಖಂಡಿತ ಇನ್ನೂ ಹೆಚ್ಚಿನ ತೊಂದರೆಗಳು ಈಡಾಗ್ತಿತ್ತು. ಇನ್ನು ಮುಂದಿನ ದಿನಗಳಲ್ಲಿ ಆ ಪರ್ಟಿಕ್ಯುಲರ್ ಭಾಗದಲ್ಲಿ ಈ ಥರ ಡಿಫೆನ್ಸ್ ಪರ್ಸನ್ಸ್ ಅಲ್ಲಿದ್ದರೆ ಅಂದರೆ ಸೇಫ್ಟಿ ಮೆಜರ್ ತೊಗೊಂಡ್ರೆ ಒಳ್ಳೆಯದು ಅಂತ ನಾನು ಭಾವಿಸ್ತೇನೆ. ಹಾಗೂ ನಿನ್ನೆ ನಡೆದಂಥ ಇನ್ಸಿಡೆಂಟಿಗೆ ಅಥವಾ ಯಾರು ತೀರ್ಕೊಂಡ್ರೋ ಅವರು ಏನು ಮಾಡ್ತಿದ್ರೋ ಆ ಟೆರರಿಸಮ್ ಇನ್ನು ಮುಂದೆ ಈ ಕಂಟ್ರಿನಲ್ಲಿ ಆಗಬಾರ್ದು. ಮತ್ತು ಯಾವುದೇ ಕಾರಣಕ್ಕೂ ಟೆರರಿಸಮ್ ಶುಡ್ ಬಿ ರೂಲ್ಡ್ ಔಟ್ ಫ್ರಮ್ ದ ಕಂಟ್ರಿ ಆ್ಯಸ್ ಗ್ರಾಸ್ ರೂಟ್ ಲೆವೆಲ್ ಹೊಟ್ಟೋಗಬೇಕು. ಮತ್ತು ಅವರಿಗೆ ಸಪೋರ್ಟ್ ಮಾಡಿದ್ರಲ್ಲ ಅವರು ಸಮೇತ ಇದು ಗ್ರಾಸ್ ರೂಟಲ್ಲಿ ಹೋಗಬೇಕೇ ಹೊರತು ಇಲ್ಲರೆ ನಮ್ಮ ಕಂಟ್ರಿಗೆ ತುಂಬ ಹಾನಿಕರ ಆಗುತ್ತೆ. ಇದು ಆಗಬಾರ್ದು ಅನ್ನೋದು ನನ್ನ ಭಾವನೆ. ಸರ್, ಈ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಸುಮಾರು ಟೆರರಿಸ್ಟ್ಗಳನ್ನು ಭಾರತೀಯ ಸೇನೆ ಹತ್ಯೆ ಮಾಡ್ತು, ಜೊತೆಗೆ ಅವರಿಗೆ ಯಾರು ನೆರವು ಕೊಟ್ಟರು ಅವರನ್ನು ಕೂಡ ಹತ್ಯೆ ಮಾಡ್ತು. ಆದರೆ ಮಾಸ್ಟರ್ ಮೈಂಡ್ ಮಾತ್ರ ತಪ್ಪಿಸ್ಕೊಂಡಿದ್ದ. ಎಲ್ಲೋ ಒಂದು ಕಡೆ ಆತನ ಬಲಿ ಆಗಬೇಕು ಅನ್ನುವಂಥದ್ದು ಕೂಡ ಭಾರತ ನಿರೀಕ್ಷೆ ಮಾಡ್ತಾ ಇತ್ತು. ಸೊ ಪಕ್ಕಾ ಮಾಹಿತಿಯ ಮೇರೆಗೆ ಈಗ ಭಾರತೀಯ ಸೇನೆ ಈ ಒಂದು ಕಾರ್ಯಾಚರಣೆ ಮೂಲಕವಾಗಿ ಅವರನ್ನು ಕೂಡ ಹತ್ಯೆ ಮಾಡಿದೆ. ಅದರ ಜೊತೆಗೆ ಆತನ ಜೊತೆಗೆ ಇನ್ನಿಬ್ಬರು ಉಗ್ರರನ್ನು ಕೂಡ ಹತ್ಯೆ ಮಾಡಿದೆ. ಅವ್ರ ಜೊತೆ ಇದ್ದಂಥ ಒಂದಿಷ್ಟು ಶಸ್ತ್ರಾಸ್ತ್ರಗಳನ್ನು ಕೂಡ ವಶಕ್ಕೆ ಪಡೆದಿದೆ. ಈ ಪೆಹಲ್ಗಾಮ್ ದಾಳಿಗೆ ಯಾವುದೆಲ್ಲ ಶಸ್ತ್ರಾಸ್ತ್ರಗಳು ಬಳಕೆಯಾಗಿದ್ವೋ ಅದೇ ಶಸ್ತ್ರಾಸ್ತ್ರಗಳು ಕೂಡ ಅವರ ಬಳಿ ಇದ್ವು ಅನ್ನುವಂಥದ್ದು. ನಾವು ಡಾಕ್ಟರ್ ಮೇಡಮ್ ಹತ್ರ ಮಾತಾಡಿದಾಗ, ನಮ್ಮ ಅಕ್ಕನ ಸೊಸೆಯವ್ರ ಹತ್ರ ಮಾತಾಡಿದಾಗ, ಅವತ್ತಿನ ಅಟ್ಯಾಕಲ್ಲಿ ಇಟ್ ವಾಸ್ ನಾಟ್ ಜಸ್ಟ್ ಬುಲೆಟ್ ವಿಚ್ ವಾಸ್ ಫ್ಲೋಯಿಂಗ್, ಮಳೆನೇ ಸುರಿತಲ್ಲಿ. ಪ್ರತಿ ಅವರು ಆ ಗುಂಡಿನ ಶಬ್ದ ಕೇಳಿ 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 ಅವ್ರಿಗೆ ಅಷ್ಟು ಹೆದರಿಕೆ ಆಗಿತ್ತು. ಇನ್ನೂ ಸಹ ಅವ್ರ ಹೆದರಿಕೆಯಲ್ಲಿ ಇರ್ತಾರೆ. ಮತ್ತು ಅವರ ದಫನ್ ಸಮಯದಲ್ಲಿ ನಮ್ಮ ಪೊಲೀಸ್ನವರು ಅವರು ಇದು ಅವ್ರಿಗೆ ಶಾಂತಿಗೋಸ್ಕರ ಇದು ಬುಲೆಟ್ಗಳು ಹೊಡೆದಾಗಲೇ ಆ ಅಮ್ಮ ತಡ್ಕೊಳ್ಳಿಕ್ಕಾಗಲಿಲ್ಲ. ಅದೇ ಸೇಮ್ ಸೌಂಡ್ ಕೇಳಿ. ಈ ಥರ ಬುಲೆಟ್ ಸೌಂಡು ಕೇಳೋದು ಬೇಡ ನಮಗೆ, ನಮ್ಮ ದೇಶಕ್ಕೆ ಅದು ಬೇಕಾಗಿಲ್ಲ. ಶಾಂತಿಯುತವಾಗಿ ನಡೆದುಕೊಂಡ್ರೆ ತುಂಬ ಒಳ್ಳೆಯದು. ಯಾವುದೇ ಕಾರಣಕ್ಕೂ ಈ ಥರ ಟೆರರಿಸ್ಟ್ ಆಕ್ಟು ಎಲ್ಲೇ ಆಗಲಿ, ಕಾಶ್ಮೀರ್ ಟು ಕನ್ಯಾಕುಮಾರಿ ಆಗಲಿ, ಪ್ರತಿಯೊಂದು ಜಾಗದಲ್ಲೂ ಈ ಥರ ಆಗಬಾರ್ದು. ಅಂಥವರು ಇಲ್ಲಿ ಈ ದೇಶಕ್ಕೆ ನಮಗೆ ಬೇಕಾಗಿಲ್ಲ. 3 ತಿಂಗಳ ಬಳಿಕ ಈಗ ಮಾಸ್ಟರ್ ಮೈಂಡ್ ಯಾರಿದ್ದಾರೆ ಆತನ ಹತ್ಯೆಯಾಗಿದೆ. ಈಗ ಮನೆಯಲ್ಲಿ ಏನು ಹೇಳ್ತಿದ್ದಾರೆ, ಜೊತೆಗೆ ಭರತ್ ಭೂಷಣನ ಹೇಗೆ ನೆನಪಿಸ್ಕೊಳ್ತೀರಿ ಸರ್? ಈ ಹೊತ್ತು ಹಬ್ಬದ ವಾತಾವರಣ ನಮಗೆ. ಅಂದರೆ ಇವತ್ತು ನಾಗರ ಪಂಚಮಿ ಅಂತ ಇದೆ. ದೇವರು ಯಾವುದೋ ರೂಪದಲ್ಲಿ ಇದಾಗಿದೆ ಅಂತ ನಾವು ಭಾವಿಸ್ತೇವೆ. ಖಂಡಿತ ನಮ್ಮ ಮನೆಗೆ ಸೂತಕದ ಛಾಯೆ ಅವರು ತಂದರು. ಈ ರೀತಿ ಯಾವುದೇ ಮನೆಯಲ್ಲಿ ಸೂತಕದ ಛಾಯೆ ಬೇಕಾಗಿಲ್ಲ ನಮಗೆ. ಖಂಡಿತ ಇದು ಅವರು ಮಾಡ್ತಕ್ಕಂಥದ್ದು ಯಾವುದೇ ಬಳಗ ಆಗಲಿ ಇದನ್ನು ಸಹಿಸಬಾರ್ದು. ಅವರೆಲ್ಲರೂ ಅಪೋಸ್ ಮಾಡಬೇಕು. ನಾವು ಸಹ ವಿಲ್ ನಾಟ್ ಎನ್ಕರೇಜ್ ಸಚ್ ಆ್ಯಕ್ಟ್ ಇನ್ ದಿಸ್ ಕಂಟ್ರಿ. ಈಗ ಅವರ ಮಿಸ್ಸಸ್ ಕೂಡ ಸುಜಾತ ಮೇಡಮ್ ಅವರು ಕೂಡ ತುಂಬ ಒಂದು ರೀತಿಯಲ್ಲಿ ಮಾನಸಿಕವಾಗಿ ಕುಗ್ಗಿ ಹೋಗಿದ್ರು. ಜೊತೆಗೆ ಪುಟ್ಟ ಮಗು ಇತ್ತು, ತಂದೆ ಬಗ್ಗೆ ಕೇಳ್ತಾ ಇತ್ತು. ಇದೆಲ್ಲವೂ ಕೂಡ ಸಮಾಧಾನ ಪಡಿಸ್ಲಿಕ್ಕೂ ಕೂಡ ಆಗ್ತಾ ಇರಲಿಲ್ಲ ಸರ್. ಈಗ ಮೇಡಮ್ ಅವರು ಏನು ಹೇಳಿದರು ಮತ್ತು ನಿಮ್ಮ ಜೊತೆ ಮಾತನಾಡುವಾಗ ಏನೆಲ್ಲ ಹಂಚ್ಕೊಂಡ್ರು ಅಂತ? ಪಾಪ ಅವರು ಬೆಂಗಳೂರಲ್ಲಿಲ್ಲ, ಅದಕ್ಕಾಗಿ ವಿ ಆರ್ ಅನೇಬಲ್ ಟು ಟಾಕ್ ಟು ಹರ್ ಪ್ರಾಪರ್ಲಿ. ಬಟ್ ಅವರು ಫೋನ್ ಮಾಡಿ ಹೇಳಿದರು. ಬಟ್ ಶಿ ಈಸ್ ಓಕೆ. ಅಂದರೆ ಈ ನೋವನ್ನ ಅಥವಾ ದಿಸ್ ಲಾಸ್ ಕೆನಾಟ್ ಬಿ ಬೋರ್ನ್ ವಿತ್ ಇಷ್ಟು ಗ್ರೇಟ್ ಲಾಸ್ ಟು ಹರ್ ಆ್ಯಸ್ ವೆಲ್ ಆಸ್ ದ ಚೈಲ್ಡ್. ಆ ಮಗುಗೆ ತಂದೆ
ಕಳ್ಕೊಂಡಿದ್ದಾರೆ. ಮತ್ತು ಅವರು ಪಾಪ ಶಿ ಹ್ಯಾಸ್ ಲಾಸ್ಟ್ ಹರ್ ಹಸ್ಬೆಂಡ್, ಎ ಲವ್ಲಿ ಹಸ್ಬೆಂಡ್ ಆ್ಯಂಡ್ ಎ ಗ್ರೇಟ್ ಪಾಪ he was a great thinker. It's a loss not only to our family, it's a loss to the nation. He has given such a wonderful, as a software engineer, he has done a great job to the country. ಅಂಥವರು ಹೋಗಿರೋದು ನಮಗಿನ್ನೂ ದುಃಖ ಭರಿಸ್ಲಿಕ್ಕೆ ಆಗ್ತಿಲ್ಲ. ಕೊನೆಯದಾಗಿ ಸರ್, ಸಾಕಷ್ಟು ನೆನಪುಗಳನ್ನು ಬಿಟ್ಟು ಹೋಗಿದ್ದಾರೆ ಭರತ್ ಭೂಷಣ್. ಆದರೆ ಈ ರೀತಿಯ ಉಗ್ರ ಕೃತ್ಯಗಳಿಗೆ ಭಾರತೀಯ ಸೇನೆ ಯಾವತ್ತೂ ಕೂಡ ಅವಕಾಶವನ್ನು ಕೊಡೋದಿಲ್ಲ, ಬುಡ ಸಮೇತವಾಗಿ ಹಾಕುತ್ತೆ. ಸೊ ಅದನ್ನು ಪ್ರತಿ ಬಾರಿಯೂ ಕೂಡ ಪ್ರೂವ್ ಮಾಡಿದೆ. ಸೊ ಈ ಒಂದು ಕಾರ್ಯಾಚರಣೆ ಮೂಲಕವಾಗಿ ಭಾರತೀಯ ಸೇನೆ ಏನು ಎಂಬುದರ ಬಗ್ಗೆ ಸಾಬೀತು ಕೂಡ ಆಗಿದೆ. ಈಗ ಕೊನೆಯದಾಗಿ ಭಾರತೀಯ ಸೇನೆ, ಭಾರತ ಸರ್ಕಾರ ಹೇಳಬೇಕಾದ್ರೆ ಅದ್ರ ಬಗ್ಗೆ. ಇನ್ಫ್ಯಾಕ್ಟ್ ಭರತ್ ಭೂಷಣ್ ವಾಸ್ ಅ ಪೀಸ್ ಲವಿಂಗ್ ಮ್ಯಾನ್. ಅವನೇ ಕಾಮೆಸ್ಟ್ ಫೆಲೋ ಇನ್ ಅವರ್ ಫ್ಯಾಮ್ಲಿ. ಆ ಕಾಮ್ನೆಸ್ನ ಅವರು ಡಿಸ್ಟರ್ಬ್ ಮಾಡಿದ್ದಾರೆ ಮತ್ತು ಅವನ್ನೇ ಕರ್ಕೊಂಡು ಸಾಯಿಸಿದ್ದಾರೆ ಅನ್ನೋದು ನಮ್ಗೆ ತುಂಬ ನೋವಾಗುತ್ತೆ. ನಾವು ತುಂಬ ಚಿರಋಣಿ ಟು ದ ಡಿಫೆನ್ಸ್ ಪರ್ಸನ್ಸ್ ಮತ್ತು ಕೇಂದ್ರ ಸರ್ಕಾರಕ್ಕೆ, ಮತ್ತು ಹೂಸೋ ಹ್ಯಾಸ್ ಟೇಕನ್ ದಿಸ್ ಇನಿಷಿಯೇಟಿವ್ ಆಗಲಿ, ಅವ್ರಿಗೆ ನಾವು ಚಿರಋಣಿ ಆಗಿರ್ತೇವೆ. ಮೊನ್ನೆ ಸಿಂಧೂರ್ ಆಪ್ರೇಷನ್ ಆಗಲಿ ಮತ್ತು ಮಹದೇವ ಆಪ್ರೇಷನ್, ಪ್ರತಿ 2 ಆಪ್ರೇಷನ್ಗೆ ವಿ ಆರ್ ಥ್ಯಾಂಕ್ಫುಲ್ ಟು ದ ಎಂಟೈರ್ people who are behind that, as well who has taken an initiative and who has gone to the spot and done this act. ಇದನ್ನು ಯಾರು ನಡೆಸ್ಕೊಟ್ಟಿದ್ದಾರೋ ಆ ಎಲ್ಲ ಟ್ರೂಪ್ಗೂ ನಾವು ಧನ್ಯವಾದಗಳನ್ನು ಹೇಳ್ತಾ, ವಿ ಥ್ಯಾಂಕ್ ಈಚ್ ಆ್ಯಂಡ್ ಎವ್ರಿ ಒನ್ ಫಾರ್ ಹ್ಯಾವಿಂಗ್ ಕಂಪ್ಲೀಟೆಡ್ ದಿಸ್ ಆಪ್ರೇಷನ್ ವೆಲ್ ಇನ್ ಟೈಮ್. ಥ್ಯಾಂಕ್ ಯು ಸರ್. ಎಸ್, ಇದು ಭರತ್ ಭೂಷಣ್ ಅವರ ಮಾವ ಸೀತಾರಾಮ್ ಅವರ ಮಾತು. ಭಾರತೀಯ ಸೇನೆಗೆ, ಭಾರತ ಸರ್ಕಾರಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದರ ಜೊತೆಗೆ ಈ ಉಗ್ರ ಕೃತ್ಯಗಳಿಗೆ ಯಾರು ಬೆಂಬಲಿಸ್ತಾರೆ, ಜೊತೆಗೆ ಅಂತಹ ಉಗ್ರರನ್ನು, ಜೊತೆಗೆ ಅದಕ್ಕೆ ನೆರವು ಕೊಡ್ತಾ ಇದ್ದಂಥವರ ಸಂಹಾರ ಕೂಡ ಆಗಬೇಕು ಅನ್ನುವಂತಹ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ರು. ವಿಡಿಯೋ ಜರ್ನಲಿಸ್ಟ್ ರವಿ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.